55 ಲಕ್ಷ ನಮಗೆ ಇನ್ಮೇಲೆ ಬೇಕಾಗಿರೋ ಅಮೌಂಟ್. ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ನೀವು ಫೈನಲ್ ಬಿಲ್ ಏನೋ ಕೊಟ್ಟಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಪರವಾಗಿ ಜನಗಳ ಪರವಾಗಿ ನಾನು ಹಾಸ್ಪಿಟಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ನಿಮ್ಮ ಕಡೆ ಎಷ್ಟಾಗುತ್ತೋ ಅಷ್ಟು ಇನ್ನೂ ಒಂದು ಫೈನಲ್ ಬಿಲ್ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಡಕ್ಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಯಾಕೆ ಅಂತಂದ್ರೆ ಮತ್ತೆ ನಾವು ಫಂಡ್ ರೈಸ್ ಮಾಡಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ತೀವಿ ಅಂತಾನೆ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕೆ ಅಂತಂದ್ರೆ ಎಲ್ಲರೂ ನಮಗೆ ಕೈ ಜೋಡಿಸ್ಬಿಟ್ಟಿದ್ರೆ ನಾವು ಈ ತರ ರಿಕ್ವೆಸ್ಟ್ ಮಾಡ್ಕೊಂತಾ ಇರಲಿಲ್ಲ. ಏನೋ ಒಂದು ಆಗಿರೋದು 55 ಲಕ್ಷ ನಾವೆಲ್ಲರೂ ಹೊಂದಿಸ್ಬೇಕು ಅಂತಂದ್ರೆ, ಯಾಕೆ ಅಂತಂದ್ರೆ ಆ ತಂದೆ ತಾಯಿಗಳು ಏನ್ ಮಾಡಬೇಕು ಅವ್ರ ಕೈಯಲ್ಲಿರೋದು ಎಲ್ಲದನ್ನು ಮಾರಿ ಆಲ್ರೆಡಿ ಹಾಸ್ಪಿಟ್ಲಿಗೆ ಪೇ ಮಾಡಿದ್ದಾರೆ. ಬಟ್ ಫೈನಲ್ ಬಿಲ್ ಅಂತ ಕೊಟ್ಟಿದ್ರೆ ಇದರಲ್ಲಿ ಏನಾದರೂ ಒಂದು ಡಿಡಕ್ಷನ್ ಮಾಡಿದ್ರೆ ನೀವು ಅಮೌಂಟು ತುಂಬಾ ಹೆಲ್ಪ್ ಆಗುತ್ತೆ. ಜನಗಳಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, 55 ಲಕ್ಷ ಬೇಕಾಗಿದೆ ಮಗು ಡಿಸ್ಚಾರ್ಜ್ ಆಗೋವರೆಗೂ. ಸೊ ಈ ಒಂದು ಅಮೌಂಟ್ ನಾವು ಒಂದು ಟಾರ್ಗೆಟ್ ಆಗಿ ಇಟ್ಕೊಳ್ಳೋಣ. ಪ್ರತಿಯೊಂದು ದಿನಾನು ಎಷ್ಟು ಕಲೆಕ್ಟ್ ಆಗುತ್ತೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ಅಪ್ಡೇಟ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ, ಒಂದಿನ 2 ದಿನ ಮಿಸ್ ಆದ್ರೂ ಕೂಡ ಕಂಪ್ಲೀಟ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಅಥವಾ ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋದಲ್ಲಿ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿರುತ್ತೆ ಪ್ರತಿಯೊಂದನ್ನು ನಿಮ್ಗೆ ಪಿನ್ ಟು ಪಿನ್ ನಿಮಗೆ ಮಾಹಿತಿನ ನೀಡ್ತಾ ಹೋಗ್ತೀನಿ. ಇನ್ನು ಮೇಲೆ ಪ್ರತಿಯೊಬ್ರು ನೀವು ಕೈ ಜೋಡಿಸ್ಬಿಟ್ಟಿದ್ರೆ ಈ ಅಮೌಂಟ್ ಆಲ್ಮೋಸ್ಟ್ ಅಲ್ಲಿ ಬೇಗ ಕಲೆಕ್ಟ್ ಆಗ್ಬಿಡುತ್ತೆ. ನೀವು ಬರಬೇಕು ಹಾಸ್ಪಿಟ್ಲ್ ಹತ್ರ ಬಂದು, ಇನ್ಫ್ಲುಯೆನ್ಸರ್ಸ್ ಆಗಲಿ ಯಾರಾದರೂ ವಿಡಿಯೋ ಮಾಡೋದು ಸಪೋರ್ಟ್ ಮಾಡೋರು ಯಾರೇ ಆಗಲಿ ಮಾಡಬೇಕು. ಅಥವಾ ಇನ್ನು ಕೆಲವರು ನಾನು ಬೇರೆ ಊರಲ್ಲಿದ್ದೀನಿ ಆ ಮಗುಗೆ ಹೆಲ್ಪ್ ಮಾಡಬೇಕು ಅನ್ನೋರು ಇದ್ದೀರಾ, ಅವ್ರುಗಳಿಗೆ ನಾನು ಕೇಳ್ಕೊಳ್ಳೋದು ಸಾಧ್ಯವಾದರೆ, ಕೆಲವ್ರು ಮಾಡ್ತಾ ಇದ್ದಾರೆ ಎಲ್ಲರೂ ಮಾಡಿ ಅಂತ ಹೇಳ್ತಾ ಇಲ್ಲ, ಆ ಥರ ಏನಾದರೂ ನೀವು ಫಂಡ್ ರೈಸ್ ಮಾಡಿದ್ರೆ ಆ ಅಮೌಂಟ್ನ ಡೈರೆಕ್ಟಾಗಿ ಕ್ಯಾಶು ಮಗು ತಂದೆ ತಾಯಿಗೆ ಹ್ಯಾಂಡ್ ಓವರ್ ಮಾಡಿ ಒಂದು ವಿಡಿಯೋ ಹಾಕಿ ಅದರಿಂದ ಇನ್ಸ್ಪೈರ್ ಆಗಿ ಬೇರೆಯವರು ಕೂಡ ಹೆಲ್ಪ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಕೇಳ್ಕೊಳ್ತೀನಿ. ಈಗ ಫೈನಲ್ ಆಗಿ ನಾನು ಹೇಳೋದೇನಂತಂದ್ರೆ, ವಿಡಿಯೋದಲ್ಲಿ ಕಾಣುವಂಥ ಸ್ಕ್ಯಾನರ್ಗೆ ನೀವು ಸ್ಕ್ಯಾನ್ ಮಾಡಿ ಇಂಪ್ಯಾಕ್ಟ್ ಗುರು ಅಂತ ಬರುತ್ತೆ, ಆ ಒಂದು ಸ್ಕ್ಯಾನರ್ಗೆ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಹಿಯಾಂಶ್ ಅನ್ನೋ ಮಗು ಅವ್ನ ವಿಡಿಯೋಸ್ ಫೋಟೋಸ್ ಹಾಕಿರ್ತೀನಲ್ಲ, ತಿರ್ಗಾ ಒಂದ್ಸತಿ ವಿಡಿಯೋ ನೋಡಿ, ಮಗುನ್ ನೋಡಿ ನಿಮ್ಗೆ ಏನು ಅನ್ಸುತ್ತೋ ನಿಮ್ಮ ಕೈಲಾದಷ್ಟು ಮಾಡಿ. ಧನ್ಯವಾದಗಳು.